Hello everyone, my name is Irfan. I am a maths lecturer. So today in this class ನಾವು ಏನು ಮಾಡೋಣ ಅಂದ್ರೆ ಡಿಟರ್ಮಿನೆಂಟ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನು ಮಾಡಿದೀವಿ ಅಂದ್ರೆ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡಿದೀವಿ. ಸೊ ಈ ಕ್ಲಾಸ್ ಅಲ್ಲಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮಗೆ ನನ್ನ ಪ್ಲೇ ಲಿಸ್ಟ್ ಇದೆ ನೋಡಿ, ಪ್ಲೇ ಲಿಸ್ಟ್ ನನಗೆ ವಿಡಿಯೋ ಪ್ಲೇ ಲಿಸ್ಟ್ ಇರುತ್ತೆ ನೋಡಿ, ಅಲ್ಲಿಂದ ಹೋಗಿ ಸೊ 2026 ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಾಡಿದ್ದೀನಿ, ಅಲ್ಲಿಂದ ನೀವು ಚಾಪ್ಟರ್ ವೈಸ್ ಮಾಡಿದ್ದೀನಿ. ಓಕೆ, ಚಾಪ್ಟರ್ ವೈಸ್ ಮಾಡಿ ಪ್ಲೇ ಲಿಸ್ಟ್ ರೆಡಿ ಮಾಡಿದ್ರೆ ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಆ್ಯಂಡ್ ಈಗ ನೋಡಿ ನಿಮಗೆ ಔಟ್ ಆಫ್ ಔಟ್ ಬರಬೇಕಂದ್ರೆ ನೀವು MCQs ಅಲ್ಲಿ ಮಾರ್ಕ್ಸ್ ಮಿಸ್ ಆಗ್ತವೆ. MCQs ಎಲ್ಲಿಂದ ಸಾಲ್ವ್ ಮಾಡಬೇಕು? MCQs ಎಲ್ಲಿಂದ ಸಾಲ್ವ್ ಮಾಡಬೇಕಂದ್ರೆ ಸೊ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ರೆ, ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 70-80 ಕ್ವಶನ್ಸ್ ಬಿಟ್ಟಿದ್ರೆ, ಅವೆಲ್ಲ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು, ಆಲ್ಮೋಸ್ಟ್ ಅದ್ರಾಗಿಂದಾನೆ ಕ್ವಶನ್ಸ್ ಬರೋದು. ಓಕೆ, ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದ್ರೆ ಅವೆಲ್ಲ ಕ್ವಶನ್ಸ್ದು ಅವೆಲ್ಲ ಚಾಪ್ಟರ್ಸ್ದು ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಓಕೆ, ನಿಯರ್ಲಿ 80 ಪ್ರತಿಯೊಂದು ಚಾಪ್ಟರ್ 80-70 ಕ್ವಶನ್ಸ್ ಇದಾವಲ್ಲ, ಅವೆಲ್ಲ ಕ್ವಶನ್ ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು. ಇಲ್ಲಾಂದ್ರೆ ಇಲ್ಲಿ ಐ ಬಟನ್ ಇರುತ್ತೆ, ಐ ಬಟನ್ ಇರುತ್ತೆ, ಅಲ್ಲಿಂದ ನೀವು ನೋಡಿಕೊಂಡು ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೋಡಿ ಅಷ್ಟೇ MCQ ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ನೀವು ಬೇರೆ MCQ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ಬಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ಆಪ್ಷನ್ ಇರುತ್ತೆ ಅದು. ಓಕೆ, ನೆಕ್ಸ್ಟ್ ವಿಡಿಯೋ ಕ್ವಾಲಿಟಿ ಅಂತ ಬಂದಾಗ ಸೊ ನೀವು ನೋಡಿ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಹಚ್ಬಿಟ್ಟಿರ್ತಾರೆ 144p ಅಲ್ಲಿ ಬರುತ್ತೆ, ವಿಡಿಯೋ ಕ್ಲಾರಿಟಿನೇ ಇರಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ 360p ಅಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಅದು ಚೆನ್ನಾಗಿ ಬರುತ್ತೆ. ಇನ್ನೂ ಚೆನ್ನಾಗಿ ಬರ್ಕೋಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ, ಬಹಳ ಚೆನ್ನಾಗಿ ಬರುತ್ತೆ. ಓಕೆ, ಆ್ಯಂಡ್ ಈ ಕ್ಲಾಸಸ್ದು PDF ನೋಟ್ಸ್ ಏನಿರುತ್ತಲ್ಲ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ ನೋಡಿ. ಸೊ 2 ಮಾರ್ಕ್ಸ್ ಕ್ವಶನ್. ಓಕೆ, ಫೈಂಡ್ ದ ಏರಿಯಾ ಆಫ್ಟರ್. ನೋಡಿ ನಾನು ಏನು ಕ್ವಶನ್ ಮಾಡ್ತಿದ್ದೀನಿ ಅಲ್ಲ, ಇವೆಲ್ಲ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡಲ್ ಕ್ವಶನ್ ತೊಗೊಂಡು ಸಾಲ್ವ್ ಮಾಡ್ತೀನಿ. ಇಷ್ಟು ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಸಾಕು, ನೀವು ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಬಟ್ ನೀವು ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಸೊ ಇವೆಲ್ಲ ಯೂಸ್ ಆಗ್ತವೆ. ನೀವು ಸುಮ್ಮನೆ ಬೈ ಹಟ್ ಮಾಡ್ತೀನಿ ಅಂದ್ರೆ ಬರಲ್ಲ, ಯೂಸೇ ಆಗಲ್ಲ ಇವು. ಓಕೆ, ಸೊ ಈಗ ನೋಡಿ ನಾವು ಕ್ವಶನ್ ಸಾಲ್ವ್ ಮಾಡೋಣ. ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವೆರ್ಟೈಸಸ್ ಆರ್. ಓಕೆ, ಲೆಟ್ ಅಸ್ ಕನ್ಸಿಡರ್ ನಮ್ಗೆ ಯಾವುದೋ ಟ್ರಯಾಂಗಲ್ ಇದೆ. ಓಕೆ, ಈ ಥರ ಟ್ರಯಾಂಗಲ್ ಇದೆ ಅನ್ಕೊಳ್ಳಿ. ಓಕೆ, ಇದು ಟ್ರಯಾಂಗಲ್ ಇದೆ, ಈ ಟ್ರಯಾಂಗಲ್ದು ವೆರ್ಟೈಸಸ್ ಕೊಟ್ಟಿದ್ದಾರೆ ಏನು? ಸೊ ದಟ್ ಈಸ್ ಇಫ್ ವೆರ್ಟೈಸಸ್ x1, y1, x2, y2, ನೆಕ್ಸ್ಟ್ x3, y3. ಯಾವುದೋ ಒಂದು ಟ್ರಯಾಂಗಲ್ ಇದೆ ಅನ್ಕೊಳ್ಳಿ. ಸೊ ಯಾವ್ದು ಟ್ರಯಾಂಗಲ್ ವೆರ್ಟೈಸಸ್ ಕೊಟ್ಟಿದ್ದಾರೆ. ಸೊ ವೆರ್ಟೈಸಸ್ ಕೊಟ್ಟಾಗ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರ್ತಂದ್ರೆ ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಹಾಫ್ ಆಫ್ ಡಿಟರ್ಮೆಂಟ್ ಆಫ್ x1, y1 1. ಓಕೆ, ನೆಕ್ಸ್ಟ್ x2, y2 1. ಓಕೆ, ನೆಕ್ಸ್ಟ್ ಅದೇ ಥರ x3, y3 1. ಇಷ್ಟಿದೆ ನೋಡಿ. ಸೊ ಇದ್ರದ್ದು ಡಿಟರ್ಮೆಂಟ್ ಕಂಡು ಹಿಡಿದು ಅದನ್ನು ಡಿವೈಡೆಡ್ ಬೈ ಹಾಫ್ ಮಾಡಿಬಿಟ್ರೆ, ಸೊ ಅದು ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ನಮಗೆ ಏರಿಯಾ ಬರುತ್ತೆ. ಸೊ ನಾವು ಬಟ್ ಅವ್ರ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಸೊ ಕ್ವಶನ್ ಅಲ್ಲಿ ನೋಡಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಕೊಟ್ಟಿದ್ದಾರೆ ವೆರ್ಟೈಸಸ್ ದಟ್ ಈಸ್ 3, 8. ಸೊ ದಿಸ್ ಇಸ್ 3, 8. ಓಕೆ, ನೆಕ್ಸ್ಟ್ ಮತ್ತೆ ಏನು ಕೊಟ್ಟಿದ್ದಾರೆ? ದಿಸ್ ಇಸ್ -4, 2. ಓಕೆ, ನೆಕ್ಸ್ಟ್ ಇದು 5, 1. ಓಕೆ, 5, 1 ಇಷ್ಟು ಕೊಟ್ಟಿದೆ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ? ಹಾಫ್ ಆಫ್ ಡಿಟರ್ಮೆಂಟ್ ಆಫ್ x1, y1 ಪ್ಲಸ್ ಅಲ್ಲಿಂದ ನಮಗೆ 3, 8. ಓಕೆ, 3, 8. ಓಕೆ, ಹಿಯರ್ ವಾಟ್ ಈಸ್ 1. ನೆಕ್ಸ್ಟ್ ಅದೇ ಥರ ಇಲ್ಲಿ x2, y2 ಅಂದರೆ -4, 2. ಓಕೆ, -4, 2, 1. ಅದೇ ಥರ 5, 1. x3, y3 ಅಂದರೆ 5, 1 ಆಗುತ್ತೆ. ಸೊ ನಾವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ರೋ 1 ಎಕ್ಸ್ಪ್ಯಾಂಡ್ ಮಾಡಿ ದಿಸ್ ಇಸ್ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ ನೋಡಿ. ಓಕೆ, ನೋಡಿ ವಾಪಸ್ ನಾವು ಮತ್ತೆ ಅದೇ ಪೆನ್ ತೊಗೊಳ್ತೀನಿ. ಓಕೆ, ಸೊ ನಾವು ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಡಿಟರ್ಮೆಂಟ್ ಅನ್ನು. ಸೊ ನಮಗೆ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ರೋ 1 ಇಂದ ಮಾಡೋಣ. ಅವಾಗ ಏನು ಬರುತ್ತೆ ನಮಗೆ? ದಟ್ ಈಸ್ 3 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ನಮ್ಗೆ 2 into 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. -1 into 1 ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಇದಾಗಿ ನೆಕ್ಸ್ಟ್ -8 ಆಫ್ ಮೈನಸ್ ಹೆಂಗಿದೆ ಬರ್ಕೊಳ್ಳಿ 8 ಆಫ್. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, -4 into 1 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. ದಟ್ ಈಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. 5 into 1 ಮಾಡಿದ್ರೆ 5 ಬರುತ್ತೆ, 5 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ +1 ಆಫ್. ನಿಮಗೆ ಇಲ್ಲಿ ನೋಡಿ ಡಿಟರ್ಮೆಂಟ್ ಕಂಡಿಡೋದು ಗೊತ್ತಿರಬೇಕು, ನಾನು ಅಂದ್ರೂ ಹೇಳ್ತೀನಿ. ಇದು +1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ದಟ್ ಈಸ್ -4 into 1 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. ನೆಕ್ಸ್ಟ್ -5 into 2 ಮಾಡಿದ್ರೆ 10 ಬರುತ್ತೆ, 10 ಬರ್ಕೊಳ್ಳಿ. ಓಕೆ, ಇಷ್ಟು ಬಂತು ನೋಡಿ. ಓಕೆ, ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. 1/2 ವಿಲ್ ರೈಟ್ ಆಸ್ ಇಟ್ ಈಸ್. 2 - 1 ಅಂದರೆ 1 ಬರುತ್ತೆ. ಓಕೆ, 1 into 3 ಮಾಡಿದ್ರೆ 3 ಬರುತ್ತೆ, 3 ಬರ್ಕೊಳ್ಳಿ. ಸೊ -4 -5 ಅಂದರೆ -9 ಬರುತ್ತೆ. -, into 1 ಪ್ಲಸ್ ಆಗುತ್ತೆ. 9 8 72.
ಓಕೆ ನೆಕ್ಸ್ಟ್ ಸೊ -4 -10 ಅಂದ್ರೆ -14 ಆಗುತ್ತೆ. -14 ಒಂದು 1 ಇಂಟು 1 ಮಾಡಿದ್ರೆ -14 ಆಗುತ್ತೆ. -14 ಬರ್ಕೊಳ್ಳಿ. ಓಕೆ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದನ್ನ ಸಿಂಪ್ಲಿಫೈ ನೋಡಿ 72 ಪ್ಲಸ್ 3 ಅಂದ್ರೆ ಎಷ್ಟು? 72 ಪ್ಲಸ್ 75 ಆಗುತ್ತದ. 75 ಅಲ್ಲಿ 14 ಕಳೀರಿ. 14 ಕಳೆದ್ರೆ ಅಂತ 61 ಬರುತ್ತೆ. ಇಲ್ಲಿ 2 ಹೆಂಗಿದೆ ಹಿಂಗೆ 61 ಡಿವೈಡೆಡ್ ಬೈ 2. ಸೊ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು 61 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ಸ್. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದೇ ತರ ಇರುತ್ತೆ ಕ್ವಶನ್ ಎಕ್ಸಾಕ್ಟ್ಲಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಓಕೆ ಎಕ್ಸಾಕ್ಟ್ಲಿ ಅದೇ ತರ ಇದು ಎಕ್ಸಾಕ್ಟ್ಲಿ ಅದೇ ತರ ಇದೆ. ಸೊ ನಾವು ಪ್ರೀವಿಯಸ್ ಕ್ವಶನ್ ಹೆಂಗ್ ಮಾಡಿದ್ವಿ. ಸೊ ಯು ನೋ ದಟ್ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಬೇಕಾದ್ರೆ ಬರೀತು ನೋಡಿ ಇನ್ನೊಂದ್ಸಲ. ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು, ಸೊ ಇಫ್ ಯು ಹ್ಯಾವ್ ದಿಸ್ ಈಸ್ x1, y1. ಓಕೆ ನಾವು x is x2, y2. ನೆಕ್ಸ್ಟ್ ಅದೇ ತರ ದಿಸ್ ಈಸ್ x3, y3. ಓಕೆ ನಾವು ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು, ಓಕೆ ಸೊ ಏನ್ ಕೊಟ್ಟಿದೆ ದಟ್ ಈಸ್ ಹಾಫ್ ಆಫ್ x1, y1 1. ಓಕೆ ನೆಕ್ಸ್ಟ್ ಅದೇ ತರ x2, y2 1. ಓಕೆ ನೆಕ್ಸ್ಟ್ x3, y3 1. ಇದರದ್ದು ಡಿಟರ್ಮೆಂಟ್ ಕಂಡುಹಿಡಬೇಕು. ಇದರ ಡಿಟರ್ಮೆಂಟ್ ಕಂಡುಹಿಡಬೇಕು ಏನು ಬರುತ್ತೆ ಅದು ಬರುತ್ತೆ. ಓಕೆ ನಾವು ದಟ್ ಈಸ್ ನಮ್ಗೆ ನೋಡಿ ಬೇರೆ ಪೆನ್ ತೊಗೊಂಡು ಮಾಡ್ಕೊಡ್ತೀನಿ. ಏನೇನು ಕೊಟ್ಟಿದ್ದಾರೆ ಕೋಆರ್ಡಿನೇಟ್ ಪಾಯಿಂಟ್ ಬರ್ಕೊಳ್ಳಿ. ಸೊ ನಮಗೆ 2, 7 x1, y ಅಂದರೆ 2, 7. ನೆಕ್ಸ್ಟ್ x2, y2 ಅಂದರೆ 1, 1, x3, y3 ಅಂದರೆ 10, 8 ಎಷ್ಟು ಕೊಟ್ಟಿದ್ದಾರೆ ನೋಡಿ. ಓಕೆ ಇದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಹಾಫ್ ಡಿಟರ್ಮೆಂಟ್ ಆಫ್ ಡಿಟರ್ಮೆಂಟ್ ಆಫ್ ದಟ್ ಈಸ್ 2, 7, 2, 7, 1. ನೆಕ್ಸ್ಟ್ ಅದೇ 1, 1, 1. ನೆಕ್ಸ್ಟ್ 10, 8. ಓಕೆ 10, 8, 1 ಎಷ್ಟಿದೆ ನೋಡಿ. ದಟ್ ಈಸ್ ಹಾಫ್ ಯು ರೈಟ್ ಆಸ್ ಇಟ್ ಹಾಫ್ ಯು ರೈಟ್ ಆಸ್. ಸೊ ಡಿಟರ್ಮೆಂಟ್ ಕಂಡುಹಿಡಬೇಕು. ಡಿಟರ್ಮೆಂಟ್ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ. ಸೊ ದಟ್ ಈಸ್ ಉಸಿರ ಇದೇನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಹೌದಾ? ಸೊ ದಿಸ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಯಾವಾಗ ಏನಾಗುತ್ತೆ ನಮಗೆ 2 ಟೈಮ್ಸ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 1 ಇಂಟು 1 ಮಾಡಿದ್ರೆ 1 ಆಗುತ್ತೆ. ಮೈನಸ್ ಆಫ್ 8 ಇಂಟು 1 ಮಾಡಿದ್ರೆ 8 ಬರುತ್ತೆ. 8 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ -7 ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕೊಡಿ. 1 ಇಂಟು 1 ಮಾಡಿದ್ರೆ 1 ಆಗುತ್ತೆ. 1 ಬರ್ಕೊಳ್ಳಿ. ಮೈನಸ್ ಆಫ್ 10 ಇಂಟು 1 ಮಾಡಿದ್ರೆ 10 ಬರುತ್ತೆ. 10 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ +1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 1 ಇಂಟು 8 ಮಾಡಿದ್ರೆ ಏನು ಬರುತ್ತೆ ನಮಗೆ 8 ಬರುತ್ತೆ. ಮೈನಸ್ ಆಫ್ 10 ಇಂಟು 1 ಮಾಡಿದ್ರೆ 10 ಬರುತ್ತೆ. 10 ಬರ್ಕೊಳ್ಳಿ. ಇಷ್ಟ ಆಯ್ತು ನೋಡಿ. ಓಕೆ ನಾವು ದಿಸ್ ಹಾಫ್ ಐ ವಿಲ್ ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ 1 ಇಂಟು -8 ಮಾಡಿ. 1 ಇಂಟು -8 ಮಾಡಿದ್ರೆ -7 ಬರುತ್ತೆ. -7 ಇಂಟು 2 ಮಾಡಿದ್ರೆ -14 ಬರುತ್ತೆ. -14 ಬರ್ಕೊಳ್ಳಿ. ನೆಕ್ಸ್ಟ್ ಇದೇನು ಬರುತ್ತೆ ನೋಡಿ ದಟ್ ಈಸ್ 1 - 10 ಅಂದರೆ -9 ಬರುತ್ತೆ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. 9 7 63 ಆಗುತ್ತೆ. 63 ಬರ್ಕೊಳ್ಳಿ. ಓಕೆ ನೆಕ್ಸ್ಟ್ ಸೊ ದಟ್ ಈಸ್ 10 - 10 ಅಂದರೆ 8 - 10 ಅಂದರೆ -2 ಬರುತ್ತೆ. -2 ಇಂಟು 1 ಮಾಡಿದ್ರೆ -2 ಬರುತ್ತೆ. -2 ಬರ್ಕೊಳ್ಳಿ. ಓಕೆ ಇದು ಎಷ್ಟು ಬರುತ್ತೆ ನೋಡಿ. ಸೊ ದಟ್ ಈಸ್ ನಮಗೆ 63 ಐತೆ. ಹೌದಾ? 63 ಅಲ್ಲಿ ನಮ್ಗೆ ಎಷ್ಟು ಕಡೆನಾ 63 ಅಲ್ಲಿ 2 ಕಡೆ ಎಷ್ಟು ಬರುತ್ತೆ 61 ಬರುತ್ತೆ. ಹೌದಾ? 61 ಅಲ್ಲಿ ಮತ್ತೆ ಎಷ್ಟು ಕಡೆನಾ 14 ಕಡೆನಾ 61 ಅಲ್ಲಿ 14 ಕಡೆದ್ರೆ ಫಸ್ಟ್ 4 ತೆಗಿರಿ. 4 61 ಅಲ್ಲಿ 4 ತಗೊಂಡ್ರೆ ಏನಾಗುತ್ತೆ 57 ಆಗುತ್ತೆ. 57 ಮತ್ತೆ 47 ಆಗುತ್ತೆ ನೋಡಿ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ 47 ಬರುತ್ತೆ. 47 ಡಿವೈಡೆಡ್ ಬೈ 2 ಏನು ಬರುತ್ತೆ 47 ಡಿವೈಡೆಡ್ ಬೈ 2 ಸ್ಕ್ವೇರ್ ಯೂನಿಟ್ಸ್. ಓಕೆ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 47 ಡಿವೈಡೆಡ್ ಬೈ 2 ಸ್ಕ್ವೇರ್. ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 2 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ಆಲ್ಮೋಸ್ಟ್ ಈ ಫಸ್ಟ್ 2 ಕ್ವಶನ್ಸ್ ಕೇಳ್ತಾರೆ ನೋಡಿ. ಇವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ನೀವು. ಓಕೆ ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಓಕೆ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್. ಓಕೆ ನಮ್ಗೆ ನೋಡಿ ಫಸ್ಟ್ ಈಕ್ವೇಷನ್ ಆಫ್ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಸ್ವಲ್ಪ ಕಾನ್ಸೆಪ್ಟ್ ಹೇಳ್ತೀನಿ. ಓಕೆ ನಾವು ಜಸ್ಟ್ ಸಿ ಇಲ್ಲಿ 2 ಪಾಯಿಂಟ್ಸ್ ಇದಾವೆ ಅನ್ಕೊಳ್ಳಿ. ದಟ್ ಈಸ್ ಎ ಪಾಯಿಂಟ್. ಓಕೆ ಎ ಪಾಯಿಂಟ್ ದಟ್ ಈಸ್ 1, 2. ನೆಕ್ಸ್ಟ್ ಬಿ ಪಾಯಿಂಟ್ ದಟ್ ಈಸ್ 3, 6. ಈ ಲೈನಿಂದ ಇಕ್ವೇಷನ್ ಕಂಡುಹಿಡಬೇಕು. ಈ ಲೈನಿಂದ ಇಕ್ವೇಷನ್ ಕಂಡುಹಿಡಬೇಕಂದ್ರೆ ಲೆಟ್ ಅಸ್ ಕನ್ಸಿಡರ್ ಅನದರ್ ಪಾಯಿಂಟ್. ಓಕೆ ಸೊ ಲೆಟ್ ಅಸ್ ಕನ್ಸಿಡರ್ ಅನದರ್ ಪಾಯಿಂಟ್ ದಟ್ ಈಸ್ ಸೊ ಪಿ ಆಫ್ x, y. ಓಕೆ ಸೊ ಪಿ ಆಫ್ x, y. ಈಗ ನೋಡಿ ನಮ್ಗೆ ಇದು ಎ ಪಾಯಿಂಟ್ ಅನ್ಕೊಳ್ಳಿ, ಇದು ಬಿ ಪಾಯಿಂಟ್ ಅನ್ಕೊಳ್ಳಿ, ಇದು ಪಿ ಪಾಯಿಂಟ್ ಸಮ್ವೇರ್ ಅಂಡ್ ಇಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ ಈ ಸಮ್ವೇರ್ ಅಂಡ್ ಇಲ್ಲಿ ಬರುತ್ತೆ. ಸೊ ನಮಗೆ ಈಗ ಏರಿಯಾ ಏನಾದ್ರು ಬರುತ್ತೆ. ಹೌದಾ? ಸೊ ಏರಿಯಾ ಇಲ್ಲಿ ಏನಾದ್ರು ಬರುತ್ತೆ. ಹೌದಾ? ಏರಿಯಾ ಸಮಥಿಂಗ್ ಏನೋ ಬರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಸಮಥಿಂಗ್ ಏನೋ ಬರುತ್ತೆ. ಅದೇ ಈ ಪಾಯಿಂಟ್ ನ ಇಲ್ಲಿ ತಗೊಂಬಂದು ಇಟ್ಬಿಟ್ರೆ ಓಕೆ ಸೊ ನಮ್ಗೆ ಅಂದ್ರೆ ಏನು ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಆಫ್ ಡಿಟರ್ಮೆಂಟ್ ಆಫ್ x1, y1 1, x2, y2 1. ಓಕೆ ನೆಕ್ಸ್ಟ್ ಅದೇ ತರ x3,
y3 1 ಹೌದಾ ಇದು. ಸೊ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಇಷ್ಟು. ಓಕೆ, ಬಟ್ ಈ ಪಾಯಿಂಟ್ ನ ಇಲ್ಲಿ ತಗೊಂಬಂದು ಇಟ್ಬಿಡ್ತೀನಿ ಇಲ್ಲಿ ಇದರ ಮೇಲೆ. ಓಕೆ, ಇಲ್ಲಿ ಬೇಕಾದ್ರೆ ನೋಡಿ ಈ ಪಾಯಿಂಟ್ ನ ದಿಸ್ ಇಸ್ ಎ ಪಾಯಿಂಟ್ ಟು, ಸೊ ದಿಸ್ ಇಸ್ ಬಿ ಪಾಯಿಂಟ್ ಟು. ಓಕೆ, ಈ ಪಾಯಿಂಟ್ ಇಲ್ಲಿ ತಗೊಂಬಂದು ಇಟ್ಬಿಟ್ರೆ ನಮ್ಗೆ ಏನಾದ್ರು ಏರಿಯಾ ಬರುತ್ತಾ ಇಲ್ಲಿ ಏನಾದ್ರೆ ಏರಿಯಾ ಬರುತ್ತಾ? ಏರಿಯಾ ಏನಾಗುತ್ತೆ? 0 ಆಗುತ್ತೆ. ಅದು ಏರಿಯಾ ಏನಾಗುತ್ತೆ? 0 ಆಗುತ್ತೆ. ಅದೇ ತರ ಇದು ಏನಾಗುತ್ತೆ? ನಮ್ಗೆ 0 ಆಗುತ್ತೆ. ಓಕೆ, ಅದೇ ತರ ಈ ಪಾಯಿಂಟ್ ನ ಇಲ್ಲಿರೋ ಪಾಯಿಂಟ್ ನ ಇಲ್ಲಿ ತಗೊಂಬಂದು ಇಟ್ಬಿಟ್ರೆ ಏರಿಯಾ 0 ಆಗುತ್ತೆ. ಅದಕ್ಕೋಸ್ಕರ ಏರಿಯಾ ಆಫ್ ಟ್ರಯಾಂಗಲ್ ಇಸ್ಕೊಂಡು 0 ಅಂತ ತಗೋತೀವಿ. ಓಕೆ, ಹೌದಾ? ಸೊ ನಮಗೆ ಎ ಪಾಯಿಂಟ್ ಏನು, ಬಿ ಪಾಯಿಂಟ್, ದಿಸ್ ಇಸ್ ಸಿ ಪಾಯಿಂಟ್. ವರ್ಟೈಸಸ್ ಏನು ಬಂದವು ನಮಗೆ? ಎ, ಇದು ಬಿ, ಇದು ಪಿ ಪಾಯಿಂಟ್. ಅದನ್ನೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅದು ಈಕ್ವಲ್ ಟು 0 ಬರುತ್ತೆ ಅಂತೇಳಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಬೇಕಾದ್ರೆ ಇಲ್ಲಿ ಮಾಡ್ತೀನಿ ನೋಡಿ. ಸೊ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ದಿಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಹಾಫ್ ಆಫ್, ದಿಸ್ ಇಸ್ ಹಾಫ್ ಆಫ್ ಡಿಟರ್ಮೆಂಟ್ ಆಫ್, ನಮ್ಗೇನಿದೆ ದಿಸ್ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ 1,2. ಓಕೆ, ದಿಸ್ ಇಸ್ 1,2 1. ನೆಕ್ಸ್ಟ್ x2 y2 ಅಂದ್ರೆ ಏನು ಬರುತ್ತೆ ನಮಗೆ? ದಟ್ ಈಸ್ ಇದೇ ತಗೊಳ್ಳಿ ಅಥವಾ ಇದು ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಇದು ತಗೊಳ್ಳಿ ಅಂತೇಳಿ. ದಟ್ ಈಸ್ 3 6 1. ನೆಕ್ಸ್ಟ್ ಇದು ತಗೊಳ್ಳಿ. ನೆಕ್ಸ್ಟ್ xy 1 ದಟ್ ಈಸ್ ಈಕ್ವಲ್ ಟು 0. ಹೌದಾ? ಈಕ್ವೇಷನ್ ಆಫ್ ಲೈನ್ ಕಂಡು ಈ 1/2 ನ ಈ ಕಡೆ ಕಳಿಸಿ 2 ನ ಇಲ್ಲಿ ಮಾಡಿದ್ರೆ 0 ಬಂದ್ಬಿಡುತ್ತೆ. ಹೌದಾ? ನಮ್ಗೇನು ಬರುತ್ತೆ? ಡಿಟರ್ಮೆಂಟ್ ಆಫ್ 1 2 1 3 6 1. ಓಕೆ, xy 1 ಇಷ್ಟು ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಏನು? ದಟ್ ಈಸ್ ಈಕ್ವಲ್ ಟು 0. ಸೊ ನೋಡಿ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ನಮ್ಗೆ ಏನಾಗುತ್ತೆ? ಪ್ಲಸ್ ಮೈನಸ್ ಪ್ಲಸ್. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಆಗುತ್ತೆ ನೋಡಿ. ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಅಂದ್ರೆ ದಟ್ ಈಸ್ ನಮಗೆ 1 ಆಫ್ ಫಸ್ಟ್ 1 ರೋ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. 6 ಇಂಟು 1 ಮಾಡಿದ್ರೆ ಏನಾಗುತ್ತೆ? 6 ಬರುತ್ತೆ, 6 ಬರ್ಕೊಳ್ಳಿ. ಮೈನಸ್ ಆಫ್ y ಇಂಟು 1 ಮಾಡಿದ್ರೆ y ಬರುತ್ತೆ, y ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 2 ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ 3 ಇಂಟು 1 ಮಾಡಿದ್ರೆ ಏನಾಗುತ್ತೆ? 3 ಬರುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ x ಇಂಟು 1 ಮಾಡಿದ್ರೆ x ಬರುತ್ತೆ, x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ 1 ಆಫ್ ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 3 ಇಂಟು y ಮಾಡಿದ್ರೆ ದಟ್ ಈಸ್ 3y ಬರುತ್ತೆ, 3y ಬರ್ಕೊಳ್ಳಿ. ಮೈನಸ್ ಆಫ್ 6 ಇಂಟು x ಮಾಡಿದ್ರೆ ದಟ್ ಈಸ್ 6x ಆಗುತ್ತೆ, 6x ಬರ್ಕೊಳ್ಳಿ. ಓಕೆ, ನಾವು ಇಷ್ಟ ಆಯ್ತಾ? ನಾವು ಇದನ್ನ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 0. ಅದನ್ನ ಇಲ್ಲಿ ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು 0. ನಾವು ಇದನ್ನ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನಮಗೆ? ಈಕ್ವೇಷನ್ ಆಫ್ ಲೈನ್ ಬರುತ್ತೆ ನಮಗೆ. ಓಕೆ, ಈಕ್ವೇಷನ್ ಆಫ್ ಲೈನ್ ಬರುತ್ತೆ ನೋಡಿ. ದಟ್ ಈಸ್ 6 ಮೈನಸ್ 1 ಅಂದ್ರೆ 6 ಮೈನಸ್ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದು ಮೈನಸ್ 2 ನಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ? ಮೈನಸ್ 6 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 2x ಆಗುತ್ತೆ. ಪ್ಲಸ್ 3y, ಓಕೆ, ಪ್ಲಸ್ 3y ಮೈನಸ್ 6x ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ನಾವು ದಟ್ ಈಸ್ ನಮ್ಗೆ ಏನಾಗುತ್ತೆ? ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ ಮಾಡಿ. ಮತ್ತೇನಾದ್ರೂ ಕ್ಯಾನ್ಸಲ್ ಆಗ್ತಾವ? ಇಲ್ಲಿ 3y ಇಲ್ಲಿ ನಮಗೆ y ಹೋದ್ರೆ ಏನಾಗುತ್ತೆ? ನಮಗೆ 2y ಬರುತ್ತೆ, 2y ಬರ್ಕೊಳ್ಳಿ. ಓಕೆ, ಇಲ್ಲಿ ಪ್ಲಸ್ 2x ಇದೆ, ಇಲ್ಲಿ ಮೈನಸ್ 6x ಇದೆ. ಓಕೆ, ನಮ್ಗೇನು ಬರುತ್ತೆ? ಮೈನಸ್ 4x ಬರುತ್ತೆ, ಮೈನಸ್ 4x ದಟ್ ಈಸ್ ಈಕ್ವಲ್ ಟು 0. ಈ ಮೈನಸ್ 4x ಆ ಕಡೆ ತೊಗೊಂಡೋಗಿ ಅವಾಗ ಏನಾಗುತ್ತೆ? 2y ದಟ್ ಈಸ್ ಈಕ್ವಲ್ ಟು 4x. ಓಕೆ, 2 1 ಜ 2 2 ಜ. ಓಕೆ, ನಮ್ಗೆ ಏನು ಬರುತ್ತೆ? y ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 2x ಬರುತ್ತೆ. y ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? 2x ಬರುತ್ತೆ. ಓಕೆ, ಸೊ ನಮಗೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 4 ಸಾಲ್ವ್ ಮಾಡೋಣ ನೋಡಿ. ಏನು ಕೊಟ್ಟಿದ್ರೆ? ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಇಫ್ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 4 ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ರೆ? 4 ಸ್ಕ್ವೇರ್ ಯೂನಿಟ್ಸ್ ಅಂಡ್ ವೆರ್ಟೈಸಸ್ ಆರ್ ಅಂತ ನೋಡಿ. ಜಸ್ಟ್ ನಾವು ಈಗ ಪ್ರೀವಿಯಸ್ ಅಲ್ಲಿ ಏನು ಕೊಟ್ಟಿದ್ವಿ? ಏರಿಯಾ ಆಫ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡ್ಯಾ? ಅದೇ ತರ ನಾವು ಲೆಟ್ ಅಸ್ ಕನ್ಸಿಡರ್ ನಮಗೆ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ನಮಗೆ x1 ವೆರ್ಟೈಸಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. x1 y1 ಅಂಡ್ x2 y2. ನೆಕ್ಸ್ಟ್ ಅದೇ ತರ x3 y3. ಓಕೆ, ವೆರ್ಟೈಸಸ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಏನು? ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಏನು? ಹಾಫ್ ಆಫ್ x1 y1 1 x2 y2 1. ಓಕೆ, ನೆಕ್ಸ್ಟ್ x3 y3 1. ಓಕೆ, ನೆಕ್ಸ್ಟ್ ಇಷ್ಟಿದೆ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಕೊಟ್ಟ ಮೇಲೆ ಓಕೆ, ನಾವು ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅವರು. ಎದ್ರದ್ದು? ವೆರ್ಟೈಸ್ದು ಕೋಆರ್ಡಿನೇಟ್ ಪಾಯಿಂಟ್ಸ್ ಯಾವ್ಯಾವು? ದಟ್ ಈಸ್ ನಮಗೆ k 0 and k 0 and 4 0. ಓಕೆ, ನೆಕ್ಸ್ಟ್ ಏನು? ಅದರ್ ಕೋಆರ್ಡಿನೇಟ್ ಪಾಯಿಂಟ್ ಇಸ್ 0 2. ಇಷ್ಟು ಕೊಟ್ಟಿದ್ದಾರಾ? ಇವು ಕೋಆರ್ಡಿನೇಟ್ ಪಾಯಿಂಟ್ಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾರೆ? ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ನಮಗೆ 4 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. 4 ಸ್ಕ್ವೇರ್ ಯೂನಿಟ್ಸ್. ಓಕೆ, 4 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಬಂದ್ರೆ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು 4 ದಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ಡಿಟರ್ಮಿನೆಂಟ್ ಆಫ್ x1 y1 ಪ್ಲಸ್ x1 y1 ಪ್ಲಸ್ ಇಂದ k ಮತ್ತೆ 0 ಇದೆ, ದಟ್ ಈಸ್ k0 1. ನೆಕ್ಸ್ಟ್ ಇಂಟು ನೆಕ್ಸ್ಟ್ ಇದನ್ನ x2 y2 ಪ್ಲಸ್ ಅಲ್ಲಿ 4 0 ಇದೆ, 4 0 1. ನೆಕ್ಸ್ಟ್ x3 y3 ಪ್ಲಸ್ ಅಲ್ಲಿ ನಮಗೆ 0 2 ಇದೆ, 0 2 ಬರ್ಕೊಳ್ಳಿ, ಇದು 1. ಓಕೆ, ನಾವು ಇದು ನೋಡಿ 2 ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನು ಬರುತ್ತೆ? 4 2 ಜ 8 ಆಗುತ್ತೆ, 8 ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು
ನಾವು ಯು ಜಸ್ಟ್ ಸಿ ಹಿಯರ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಓಕೆ, ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ ಅಲಾಂಗ್ ವಿಚ್ ರೋ. ಓಕೆ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್. ಸೊ ಅಂಡ್ ಜಸ್ಟ್ ಸಿ ಒನ್ ಮೋರ್ ಥಿಂಗ್, ಇದು ಇನ್ಸ್ಟೆಡ್ ಆಫ್ ರೈಟಿಂಗ್ 4 ಐ ವಿಲ್ ರೈಟ್ ಆಸ್ ಪ್ಲಸ್ ಆರ್ ಮೈನಸ್ 4. ಯಾಕೆ ಪ್ಲಸ್ ಆರ್ ಮೈನಸ್ 4 ಅಂತ ಬಂದ್ರೆ, ಕೆಲವೊಂದ್ಸಲಿ ನಾವು ಏರಿಯಾ ಆಫ್ ಟ್ರಯಾಂಗಲ್ ಇದು ಫೈಂಡ್ ಮಾಡಿದಾಗ ನಮಗೆ ನೆಗೆಟಿವ್ನು ಬರುತ್ತೆ ಆನ್ಸರ್ ಇಲ್ಲಿ. ಓಕೆ, ಇಲ್ಲಿ ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲಿ ಮಾಡಿ ಅನ್ಕೊಳ್ಳಿ, ಇದು ಕೆಲವೊಂದ್ಸಲ ನೆಗೆಟಿವ್ನು ಬರುತ್ತೆ. ಆ ಬಂದಿರೋ ನೆಗೆಟಿವ್ ವ್ಯಾಲ್ಯೂನು ಪಾಸಿಟಿವ್ ತಗೊಳ್ತೀವಿ ನಾವು. ಇಲ್ಲಿ ನಾವು ಕೆಲವೊಂದ್ಸಲ ನೆಗೆಟಿವ್ ಏರಿಯಾ ಬರುತ್ತೆ, ಬಂದಿರೋ ನೆಗೆಟಿವ್ ನಾವು ಪಾಸಿಟಿವ್ ತಗೊಳ್ತೀವಿ ನಾವು. ಓಕೆ, ಅದಕ್ಕೋಸ್ಕರ ಏರಿಯಾ ಆಫ್ ಟ್ರಯಾಂಗಲ್ ಇಲ್ಲಿ 4 ಕೊಟ್ಟಿದ್ರೆ ಅದು ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆದ್ರೂ ಇರ್ಬೋದು. ಓಕೆ, ಡಿಟರ್ಮೆಂಟ್ ಇಂದ ಸಾಲ್ವ್ ಮಾಡುವಾಗ ಅದು ಪಾಸಿಟಿವ್ ಆದ್ರೂ ಬರ್ಬೋದು, ನೆಗೆಟಿವ್ ಆದ್ರೂ ಬರ್ಬೋದು. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಪ್ಲಸ್ ಆರ್ ಮೈನಸ್ 4 ಅಂತ ಬರ್ದಿದ್ದೀನಿ. ಅದಕ್ಕೋಸ್ಕರ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ಪ್ಲಸ್ ಆರ್ ಮೈನಸ್ 8 ಆಗುತ್ತೆ. ಓಕೆ, ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ದಿಸ್ ಡಿಟರ್ಮೆಂಟ್ ನ ಎಕ್ಸ್ಪ್ಯಾಂಡ್ ಮಾಡೋಣ ಅಲಾಂಗ್ ಫಸ್ಟ್ ರೋ. ದಿಸ್ ಇಸ್ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ನಾವು ಕೆ ಟೈಮ್ಸ್ ಆಫ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡೋಣ. ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ದಿಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಸೊ 0 into 1 ಮಾಡಿದ್ರೆ 0 ಬರುತ್ತೆ, ಮೈನಸ್ ಆಫ್ 2 into 1 ಮಾಡಿದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ 0 into ಎನಿಥಿಂಗ್ ಏನಂದ್ರೆ 0 ನೇ ಬರುತ್ತೆ, 0 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಪ್ಲಸ್ 1 ಆಫ್ ಹೆಂಗೆ ಇರುತ್ತೆ, ಪ್ಲಸ್ 1 ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ 4 into 2 ಮಾಡಿದ್ರೆ 8 ಆಗುತ್ತೆ, ಮೈನಸ್ ಆಫ್ 0 into 0 ಮಾಡಿದ್ರೆ 0 ಬರುತ್ತೆ, 0 ಬರುತ್ತೆ. ಓಕೆ, ನಾವು ಪ್ಲಸ್ ಆರ್ ಮೈನಸ್ 8 ದಟ್ ಈಸ್ ಈಕ್ವಲ್ ಟು ಕೆ ಇಂಟು ಮೈನಸ್ 2 ಅಂದ್ರೆ ಮೈನಸ್ 2k ಬರುತ್ತೆ, ಮೈನಸ್ 2k ಬರ್ಕೊಳ್ಳಿ. ಓಕೆ, ಸೊ 8 ಮೈನಸ್ 0 ಅಂದ್ರೆ 8 ಮೈನಸ್ 0 8 ಆಗುತ್ತೆ, 8 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಜಸ್ಟ್ ಸಿ ನಮಗೇನಿದೆ, ಇದು ಒಂದ್ಸಲ ಏನ್ ಮಾಡೋಣ, ಪ್ಲಸ್ 8 ಇಂದ ತಗೊಂಡು ಸಾಲ್ವ್ ಮಾಡೋಣ. ಇನ್ನೊಂದ್ಸಲ ಮೈನಸ್ 8 ತಗೊಂಡು ಸಾಲ್ವ್. ಫಸ್ಟ್ ಪ್ಲಸ್ 8 ತಗೊಂಡು ಸಾಲ್ವ್ ಮಾಡ್ತೀರಿ. 8 ದಟ್ ಈಸ್ ಈಕ್ವಲ್ ಟು ಮೈನಸ್ 2k ಪ್ಲಸ್ 8. ಒಂದ್ಸಲ ಪ್ಲಸ್ 8 ಇಂದ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಅನದರ್ ಏನೋ ನಾನು ಮೈನಸ್ 8 ಇಂದ ತಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಮೈನಸ್ 8 ದಟ್ ಈಸ್ ಈಕ್ವಲ್ ಟು ಮೈನಸ್ 2k ಪ್ಲಸ್ 8. ಓಕೆ, ಸೊ ನಾವು ಜಸ್ಟ್ ಸಿ ಇದು ಪ್ಲಸ್ 8, ಇದು ಪ್ಲಸ್ 8 ನ ಕಡೆ ತಂದ್ರೆ ಏನಾಗುತ್ತೆ, ಮೈನಸ್ 8 ಆಗುತ್ತೆ. ಪ್ಲಕ್ ನೋಡಿ ಏನು ಮತ್ತೆ ಪ್ಲಸ್ 8 ಮೈನಸ್ 8 ದಟ್ ಈಸ್ ಈಕ್ವಲ್ ಟು ಮೈನಸ್ 2k. ಇದನ್ನ 8 ಮೈನಸ್ 8 ಅಂದ್ರೆ 0 ಬರ್ತದೆ, ಹೌದಾ? 0 ದಟ್ ಈಸ್ ಈಕ್ವಲ್ ಟು ಮೈನಸ್ 2k. ಅವಾಗ ಏನ್ ಬರುತ್ತೆ, k ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. k ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ, 0 ಬರುತ್ತೆ. ಇಷ್ಟ ಆಯ್ತಾ? ನೆಕ್ಸ್ಟ್ ಅದೇ ತರ ಈ ಪ್ಲಸ್ 8 ಈ ಕಳ್ತಾನೆ, ಅವಾಗ ಏನ್ ಬರುತ್ತೆ ನಮಗೆ ಮೈನಸ್ 8 ದಟ್ ಈಸ್ ಈಕ್ವಲ್ ಟು ಮೈನಸ್ 2k. ಹೌದಾ? ಮೈನಸ್ 8 ಅಂದ್ರೆ ಎಷ್ಟು ಬರುತ್ತೆ ನಮಗೆ, ಮೈನಸ್ 16 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ 2k. ಹೌದಾ? ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ. ಅದೇ ತರ 2 1 ಜಾ 2 8 ಬರುತ್ತೆ ನೋಡಿ. ಸೊ ನಮಗೆ ಬಂತೆ k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ 8 ಬರುತ್ತೆ. ಓಕೆ, k ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 8 ಬರುತ್ತೆ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 2 ಮಾರ್ಕ್ಸ್ ಬರುತ್ತೆ ಅಂತಾರೆ ನೋಡಿ. ಇಲ್ಲಿ 4 ಸ್ಕ್ವೇರ್ ಯೂನಿಟ್ಸ್ ಅಂತ ಅವ್ರು ಕೊಟ್ಟಿದ್ರೆ ನಾವೇನ್ ತೊಡಿ ಪ್ಲಸ್ ಆರ್ ಮೈನಸ್ 4 ಅಂತ ತಗೋಬೇಕು. ವೈ ಬಿಕಾಸ್ ಇನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಅಂತ ಕೇಳಿದ್ರೆ 1 ಬರಲ್ಲ, ನಮ್ಗೆ 2 ಬರ್ತವೆ. ಓಕೆ, ಅದಕ್ಕೋಸ್ಕರ ಇದು ನಾವು ಏನ್ ಮಾಡಬೇಕು, ಪ್ಲಸ್ ಆರ್ ಮೈನಸ್ 4 ತಗೋಬೇಕು. ಪ್ಲಸ್ ಆರ್ ಮೈನಸ್ 4 ಯಾಕೆ ತಗೋಬೇಕಂದ್ರೆ, ಇಲ್ಲಿ ಪ್ರೀವಿಯಸ್ ಅಲ್ಲಿ ನಾವು ಡಿಟರ್ಮೆಂಟ್ ಯೂಸ್ ಮಾಡ್ಕೊಂಡು ಏರಿಯಾ ಕಂಡುಹಿಡುವಾಗ ಇದು ಪ್ಲಸ್ ಆರ್ ಮೈನಸ್ ಬರ್ಬೋದು. ಮೈನಸ್ ಬಂದ್ರು ಏನಂತೀವಿ, ಪ್ಲಸ್ ತಗೊಂಡು ಅಥವಾ ಪಾಸಿಟಿವ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ನಮಗೆ 4 ಸ್ಕ್ವೇರ್ ಯೂನಿಟ್, ಇದು ಮೈನಸ್ ಬಂದಿರಬಹುದು, ಪ್ಲಸ್ ಬಂದಿರಬಹುದು. ಅದಕ್ಕೋಸ್ಕರ ಪ್ಲಸ್ ಆರ್ ಮೈನಸ್ ಅಂತ ತಗೊಂಡಿದ್ವಿ. ಓಕೆ, ಆಯ್ತಾ? ಸೊ ಇದೇ ತರ ಇನ್ನೊಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದನ್ನ ಎಕ್ಸಾಕ್ಟ್ಲಿ ಅದೇ ತರ ನೋಡಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ. ಓಕೆ, ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ದಟ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು 35 ಸ್ಕ್ವೇರ್ ಯೂನಿಟ್ಸ್. ಓಕೆ, 35 ಸ್ಕ್ವೇರ್ ಯೂನಿಟ್ಸ್. ಓಕೆ, ನೆಕ್ಸ್ಟ್ ವೆರ್ಟೈಸಸ್ ಕೊಟ್ಟಿದ್ದಾರೆ, ಅದು ವೆರ್ಟೈಸಸ್ ಬರ್ಕೊಳ್ತೀನಿ ನೋಡಿ. ಬೇಕಾದ್ರೆ ನೋಡಿ, ಇಲ್ಲೇ ವೆರ್ಟೈಸಸ್ ಬರ್ತಿದ್ದೀನಿ. ಫಸ್ಟ್ ಏನು ಕೊಟ್ಟಿದ್ದಾರೆ, 3 2 ಮೈನಸ್ 6. ಓಕೆ, ಅದೇ ತರ 5 4. ಓಕೆ, ನೆಕ್ಸ್ಟ್ ಅದೇ ತರ k 4. ನಮಗೆ ಫಾರ್ಮುಲಾ ಏನು, ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಹಾಫ್ ಆಫ್ ನಮ್ಗೆ ಏನಾಗುತ್ತೆ, ಡಿಟರ್ಮೆಂಟ್ ಆಫ್ x1 y1 1, ನೆಕ್ಸ್ಟ್ x2 y2 1, ನೆಕ್ಸ್ಟ್ ಅದೇ ತರ x3 y3 1. ಓಕೆ, ಇಷ್ಟಿದೆ ನೋಡಿ. ಸೊ ನಾವು ಇಷ್ಟಿದ್ದಾಗ ನಾವೇನ್ ಮಾಡ್ಬೇಕಂದ್ರೆ, ಇದು ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ x1 y1, ಇದು x1 1, ದಿಸ್ ಇಸ್ x2 y2. ಓಕೆ, ಸೊ ದಿಸ್ ಇಸ್ x3 y3. ಸೊ ನಾವು ಇದನ್ನ ಯೂಸ್ ಮಾಡ್ಕೊ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನ್ ಬರುತ್ತೆ ನಮಗೆ, ವಾಟ್ ಈಸ್ ದ ವ್ಯಾಲ್ಯೂಸ್ ಆಫ್ ಕೆ ಅಂತ ಕಂಡುಹಿಡಿಬೇಕು. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ದಟ್ ಈಸ್ ಈಕ್ವಲ್ ಟು 35. ಆ 35 ನ ಪ್ಲಸ್ ಆರ್ ಮೈನಸ್ 35 ಅಂತ ತಗೋಬೇಕು. ನಾನು ಹೇಳಿದ್ದೀನಿ ಪ್ರೀವಿಯಸ್ ಅಲ್ಲಿ ಯಾಕೆ ಪ್ಲಸ್ ಆರ್ ಮೈನಸ್ ತಗೋಬೇಕಂತ ಹೇಳಿ. ಓಕೆ, ಹಾಫ್ ಯು ರೈಟ್ ಆಸ್ ಇಟ್ ಈಸ್, ಡಿಟರ್ಮೆಂಟ್ ಆಫ್ x1 y1. x1 ಪ್ಲೇಸ್ ಅಲ್ಲಿ ನಮಗೆ 2 ಮೈನಸ್ 6. ಓಕೆ, ನೆಕ್ಸ್ಟ್ 1. x2 y2 ಪ್ಲೇಸ್ ಅಲ್ಲಿ ನಮಗೆ 5 4, ದಟ್ ಈಸ್ 5 4 1. ನೆಕ್ಸ್ಟ್ ಅದೇ ತರ x3 y3 ಪ್ಲೇಸ್ ಅಲ್ಲಿ ದಟ್ ಈಸ್ k4 1. ಓಕೆ, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ ಪ್ಲಸ್ ಆರ್ ಮೈನಸ್ 70 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು. ಅವಾಗ ಏನಾಗುತ್ತೆ, ಇದು ಡಿಟರ್ಮೆಂಟ್ ಕಂಡಿಡ್ಬೇಕು ಯೂಸಿಂಗ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು. ಇದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಓಕೆ, 2 ಟೈಮ್ಸ್ ಆಫ್
ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ 4 ಇಂಟು 1 ಮಾಡಿದ್ರೆ 4 ಆಗುತ್ತೆ. ನೆಕ್ಸ್ಟ್ ಮೈನಸ್ ಆಫ್ 4 ಇಂಟು 1 ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇದು ಮೈನಸ್ ಆಫ್ ಮೈನಸ್ 6 ನೋಡಿ, ಮೈನಸ್ ಆಫ್ ಮೈನಸ್ ಸಿಕ್ಸ್ ಇಂಟು ನಮ್ಗೆ ಏನಾಗುತ್ತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 5 ಇಂಟು 1 ಮಾಡಿದ್ರೆ 5 ಬರುತ್ತೆ. ನೆಕ್ಸ್ಟ್ ಮೈನಸ್ ಆಫ್ ಕೆ ಇಂಟು 1 ಮಾಡಿದ್ರೆ ಕೆ ಬರುತ್ತೆ, ಕೆ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಸೊ ದಟ್ ಈಸ್ ಥರ್ಡ್ ರೋ ನೋಡಿ, ದಟ್ ಈಸ್ ಥರ್ಡ್ ರೋ. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಅವಾಗ 5 ಇಂಟು 4 ಏನು ಮಾಡಿದ್ರೆ ಏನಾಗುತ್ತೆ 1 ಟೈಮ್ಸ್ ಆಫ್ 5 4 20 ಆಗುತ್ತೆ, 20 ಬರ್ಕೊಳ್ಳಿ. ಮೈನಸ್ ಆಫ್ ಕೆ ಇಂಟು 4 ಮಾಡಿದ್ರೆ 4 ಕೆ ಬರುತ್ತೆ, 4 ಕೆ ಬರ್ಕೊಳ್ಳಿ. ಇಷ್ಟು ನೋಡಿ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ಪ್ಲಸ್ ಆರ್ ಮೈನಸ್ 70 ಐ ವಿಲ್ ರೈಟ್ ಆಸ್ ಇಟ್ ಈಸ್. 4 ಮೈನಸ್ 4 ಅಂದರೆ 0 ಆಗುತ್ತೆ, 0 ಇಂಟು 2 ಮಾಡಿದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗುತ್ತೆ ನೋಡಿ, ಪ್ಲಸ್ 6 ಟೈಮ್ಸ್ ಆಫ್ 5 ಮೈನಸ್ ಕೆ. ಓಕೆ, ಇದೇನಾಗುತ್ತೆ ಪ್ಲಸ್ 20. ಓಕೆ, ಪ್ಲಸ್ 20 ಮೈನಸ್ 4 ಕೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು 6 5 ಎಷ್ಟಾಗುತ್ತೆ ನಮಗೆ 30 ಆಗುತ್ತೆ, 30 ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 6 ಆಗುತ್ತೆ, ಮೈನಸ್ 6 ಪ್ಲಸ್ 20 ಮೈನಸ್ 4 30 ಪ್ಲಸ್ 20 ಮಾಡಿದ್ರೆ ಎಷ್ಟಾಗುತ್ತೆ 50 ಆಗುತ್ತೆ, 50 ಬರ್ಕೊಳ್ಳಿ. ಇದೇನಾಗುತ್ತೆ ಮೈನಸ್ 6 ಮೈನಸ್ 4 ಅಂದರೆ ಮೈನಸ್ 10 ಬರುತ್ತೆ, ಮೈನಸ್ 10. ಇದು ಪ್ಲಸ್ ಆರ್ ಮೈನಸ್ 70 ಇಷ್ಟಿದೆ ನೋಡಿ. ಓಕೆ, ನಾವು ಯು ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ಕೆ ಕಂಡುಹಿಡಿಯಬೇಕಾದ. ಕೆ ಕಂಡುಹಿಡಿಯೋಕ್ಕೋಸ್ಕರ ಇದೇನು ಒಂದ್ಸಲ ಪ್ಲಸ್ ಇಂದ ಓಪನ್ ಮಾಡ್ಕೊಂಡು ಒಂದ್ಸಲ ಮೈನಸ್ ಇಂದ ಓಪನ್ ಮಾಡ್ತಾರೆ. ಸೊ ಪ್ಲಸ್ ಇಂದ ಓಪನ್ ಮಾಡ್ಕೊಂಡ್ರಿ 70. ಓಕೆ, ದಟ್ ಈಸ್ ಈಕ್ವಲ್ ಟು 50 ಮೈನಸ್ 10 ಹೌದಾ? ಅದೇ ತರ ಈಗ ನೋಡಿ ಮೈನಸ್ ಇಂದ ಹೋಗ್ಬಿಟ್ಟು ಮೈನಸ್ 70 ದಟ್ ಈಸ್ ಈಕ್ವಲ್ ಟು ಮೈನಸ್ 70 ದಟ್ ಈಸ್ ಈಕ್ವಲ್ ಟು 50 ಮೈನಸ್ 10 ಇಷ್ಟ ಆಯ್ತು ನೋಡಿ. ಸೊ ನಮ್ಗೆ ನೋಡಿ ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಹಿಂಗೆ ಫರ್ದರ್ ಸಾಲ್ವ್ ಮಾಡಿ ನೋಡಿ ಏನು ಕೊಟ್ಟಿದ್ದಾರೆ. ಈ ಮೈನಸ್ 10 ಆ ಕಡೆ ತಗೊಂಡು, ಓಕೆ, ಇಲ್ಲಾಂದ್ರೆ 15 ಆ ಕಡೆ ತಗೊಂಡು, 15 ಆ ಕಡೆ ತಗೊಂಡ್ರೆ ಏನಾಗುತ್ತೆ 70 ಮೈನಸ್ 50 ದಟ್ ಈಸ್ ಈಕ್ವಲ್ ಟು ಮೈನಸ್ 10 ಹೌದಾ? 70 ಅಲ್ಲಿ 50 ಹೋದ್ರೆ ಏನಾಗುತ್ತೆ ನಮಗೆ 70 ಅಲ್ಲಿ 50 ಆದರೆ 20 ಆಗುತ್ತೆ, 20 ದಟ್ ಈಸ್ ಈಕ್ವಲ್ ಟು ಮೈನಸ್ 10 ಓಕೆ, ನಾವು ಇದು ನೋಡಿ 0 ಕ್ಯಾನ್ಸಲ್ 10 ಕ್ಯಾನ್ಸಲ್ ಮಾಡ್ಬೇಕು. ಓಕೆ, ಏನು ಬರುತ್ತೆ ನಮಗೆ ಕೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ 2 ಬರುತ್ತೆ ನೋಡಿ. ಕೆ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ 2. ನೆಕ್ಸ್ಟ್ ಅದೇ ಥರ ಇಲ್ಲಿ ಮೈನಸ್ ಪ್ಲಸ್ 50 ಕಟ್ ತಗೊಂಡು ಯಾವಾಗ ಏನಾಗುತ್ತೆ ಮೈನಸ್ 70 ಮೈನಸ್ 50 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಮೈನಸ್ 10 ಇದು ಎಷ್ಟಾಗುತ್ತೆ ಮೈನಸ್ 120 ಆಗುತ್ತೆ, ಮೈನಸ್ 120. ಓಕೆ, ದಟ್ ಈಸ್ ಈಕ್ವಲ್ ಟು ಮೈನಸ್ 10 ಆಗುತ್ತೆ. ಓಕೆ, ಈ ಮೈನಸ್ 10 ಈ ಕಟ್ತಾನೆ ಯಾವಾಗ ಏನು ಬರುತ್ತೆ ಮೈನಸ್ 120 ಡಿವೈಡೆಡ್ ಬೈ ಮೈನಸ್ 10 ದಟ್ ಈಸ್ ಈಕ್ವಲ್ ಟು ಕೆ. ಓಕೆ, 0 ಕ್ಯಾನ್ಸಲ್ ಮಾಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಕೆ ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಕೆ ದಟ್ ಈಸ್ ಈಕ್ವಲ್ ಟು 12. ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಸ್ಟಾರ್ಟಿಂಗಿಂದ. ಓಕೆ, ಇಲ್ಲಿಂದ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇಷ್ಟೇ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತಾರೆ. ಈ ನೋಡಿ ಈ 5 ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಬೇರೆ ಯಾವ ಕ್ವಶನ್ಸ್ ಕೊಟ್ಟರು ನೀವು ಸಾಲ್ವ್ ಮಾಡ್ತೀರಾ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿಲ್ಲ, ಎಲ್ಲ ಆಯ್ತು. ಇಷ್ಟು ಕ್ವಶನ್ಸ್ ನೋಡಿ, ಈ 5 ಕ್ವಶನ್ಸ್ ಏನಂದ್ರೆ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ. ಓಕೆ, ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಓಕೆ, ನೋಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮಗೆ ವಿಡಿಯೋ ಎಷ್ಟು ಚೆನ್ನಾಗಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಶೇರ್ ಮಾಡೋದ್ರಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಂಗಿಲ್ಲ, ನನಗೆ ಮೋಟಿವೇಶನ್ ಬರುತ್ತೆ. ನಾನು ಬಹಳಷ್ಟು ವಿಡಿಯೋಸ್ ಮಾಡ್ತೀನಿ. ಓಕೆ, CET JEE ಮೈನ್ಸ್ ಎಲ್ಲ ವಿಡಿಯೋಸ್ ಮಾಡ್ಬೇಕಂತಿದ್ದೀನಿ. ಬಟ್ ಐ ನೀಡ್ ಸಮ್ ಮೋಟಿವೇಶನ್ ಫ್ರಮ್ ಯುವರ್ ಹೆಲ್ಪ್. ಓಕೆ, ಅದು ನೀವು ನೋಡಿ ನಾನು ಇಷ್ಟು ದಿವಸ ಯಾರಿಗೂ ಏನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಲ್ಲ. ಓಕೆ, ಬಟ್ ನಮ್ದು ಒಂದು ಕಲೀಗ್ ಹೇಳ್ತಿದ್ರು, ಸುಮ್ಮನೆ ನೀವು ಸರ್ ನೀವು ಪಾಠ ಮಾಡಿ ಬಿಡ್ತಿದ್ದೀರಾ, ನೀವು ಮಕ್ಕಳಿಗೆ ಹೇಳಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ, ಇಲ್ಲಾಂದ್ರೆ ಅವ್ರು ಮಾಡಲ್ಲ ಅಂತ ಹೇಳ್ತಿದ್ರು. ಓಕೆ, ಅದಕ್ಕೋಸ್ಕರ ಅವರು ಗೈಡೆನ್ಸ್ ಇಂದ ನಾನು ಹೇಳ್ತಿದ್ದೀನಿ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಮಾಡಿದಕ್ಕೋಸ್ಕರ ಓಕೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಮೋಟಿವೇಶನ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.